ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ಸ್ಟೂಡೆಂಟ್ಸ್ಗೆ ನಿನ್ನೆ ಮಾಡಿದಂತಹ ಸೆಕೆಂಡ್ ರೌಂಡ್ದು ಕಂಪ್ಲೀಟ್ ಸ್ಕೆಡ್ಯೂಲ್ ಬಗ್ಗೆ ವಿಡಿಯೋನ ಮಾಡಿದೆ. ಅದರಲ್ಲಿ ಒಂದಿಷ್ಟು ಡೌಟ್ಸನ್ನು ಸ್ಟೂಡೆಂಟ್ಸು ಕೇಳಿದ್ದಾರೆ. ಡಿಫ್ರೆಂಟ್ ಟಾಪಿಕ್ ಬಗ್ಗೆ ನಿಮ್ಮ ಸೆಕೆಂಡ್ ರೌಂಡ್ ಆಫ್ ಕೌನ್ಸ್ಲಿಂಗಲ್ಲಿ ನೀವೇನೆಲ್ಲ ಡೌಟ್ಸನ್ನು ಕೇಳಿದ್ರೆ ಅದ್ರ ಬಗ್ಗೆ ಒಂದು ಅಪ್ಡೇಟ್ಸನ್ನು ತಿಳಿಸ್ಕೊಡ್ತೀನಿ. ಎಲ್ಲರ ಒಂದು ಕಮೆಂಟ್ಸ್ಗೂ ಇವತ್ತಿನ ಈ ವಿಡಿಯೋ ಮುಖಾಂತರ ರಿಪ್ಲೈ ಮಾಡ್ತೀನಿ. ಜೊತೆಗೆ KA ಕಡೆಯಿಂದ ಹೊಸ ಅಪ್ಡೇಟ್ ಬಂದಿರುವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು PGCET 2025 ನಿನ್ನೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಗೊಂದು ಅಪ್ಡೇಟ್ ಬಂದಿರುವಂಥದ್ದು 17ನೇ ತಾರೀಕು. ಏನು ಅಪ್ಡೇಟು ಅಂತ ಅಂದರೆ 2 MTech ಕಾಲೇಜಿನ ಹೆಚ್ಚುವರಿ ಸೀಟುಗಳು ಮತ್ತು ಒಂದು ಹೊಸ MBA ಕಾಲೇಜಿನ ಸೀಟುಗಳು ಅಂತ ಇರುವಂಥದ್ದು. ಯಾಕೆ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಚಾಯ್ಸ್ 1 ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಈವನ್ ಕಾಲೇಜಸ್ಗೆ ಅಡ್ಮಿಷನ್ ಸಹ ಆಗಿರ್ತಾರೆ. ಬಟ್ ಅಂತಹ ಸ್ಟೂಡೆಂಟ್ಸ್ಗೆ ಒಂದು ಅವಕಾಶ ಕೊಟ್ಟಿರುವಂಥದ್ದು ಏನಂದ್ರೆ 18ನೇ ತಾರೀಕು ಒಳಗಡೆ ಸೀಟ್ಸನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಹಾಗಾಗಿ ಈಗ ನಿಮಗೆ ಇಲ್ಲಿ ಏನು ಅಪ್ಡೇಟ್ಸ್ ಬರ್ತಿದ್ದಾವೆ ಅಂತಂದರೆ ಅವರಲ್ಲಿ ಕ್ಯಾನ್ಸಲ್ ಮಾಡ್ತಿರುವಂಥ ಎಲ್ಲ ಒಂದು ಸೀಟ್ಸನ್ನು ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಚೇಂಜಸ್ ಆಗ್ತಿರ್ತವೆ. ಜೊತೆಗೆ ನಿಮಗೆ ಒಂದು ಹೆಚ್ಚುವರಿ ಸೀಟ್ಗಳಾದರೆ ಆ್ಯಡ್ ಆಗ್ತಿರ್ತವೆ. ಓಕೆನಾ. ಆ್ಯಂಡ್ ಜೊತೆಗೆ ಒಂದು ಹೊಸ MBA ಕಾಲೇಜಿನ ಸೀಟ್ಗಳಂತ ಕೊಟ್ಟಿರುವಂಥದ್ದು. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಕಾಲೇಜ್ ಕೋಡ್ ಏನಂತ ಗೊತ್ತಾಗುತ್ತೆ. MBA ಸ್ಟೂಡೆಂಟ್ಸ್ಗೆ ಈಗ ಏನು ಹೊಸದಾಗಿ ಕಾಲೇಜು ಅಂತ ಹೇಳಿದಾರಲ್ವ, ಆ ಒಂದು ಕಾಲೇಜ್ ಬಂದುಬಿಟ್ಟು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇಲ್ಲ ಅಂತ ಅಂದರೆ ಈ ರೌಂಡಲ್ಲಿ ಆ ಒಂದು ಕಾಲೇಜನ್ನು ಬೇಕಿದ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. MBA ಕಾಲೇಜ್ ಯಾರಾದರೆ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂತಹ ಸ್ಟೂಡೆಂಟ್ಸ್. ಓಕೆನಾ. ನೋಡಿಕೊಂಡು ಆ ಒಂದು ಡಿಸಿಷನನ್ನು ತಗೊಳ್ಳಿ. ಈಗ ಬಂದುಬಿಟ್ಟು ಎಲ್ಲ ಒಂದು ಕಮೆಂಟ್ಸ್ಗೂ ಸಹ ರಿಪ್ಲೈನ ಮಾಡ್ತೀನಿ ನಿನ್ನೆ ಮಾಡಿರುವಂತಹ ವೀಡಿಯೋಸ್ಗೆ. ಓಕೆನಾ. ತುಂಬ ಕಮೆಂಟ್ಸ್ ಏನಿಲ್ಲ, ಒಂದು 5 to 10 ಕಮೆಂಟ್ಸ್ ಇದ್ದಾವೆ. ಎಲ್ಲದ್ರ ಬಗ್ಗೆನೂ ಅಪ್ಡೇಟನ್ನು ಕೊಡ್ತೀನಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ. ಇಲ್ಲೊಬ್ರು ಕೇಳಿರುವಂಥದ್ದು, ಐ ಸರ್ ಮೈ ಕ್ಯಾಟಗರಿ ಇಸ್ 2A ಬಟ್ KA ಅಲಾಟೆಡ್ ಮೈ ಕ್ಯಾಟಗರಿ ಹ್ಯಾಸ್ ಜನರಲ್ ಇನ್ ಫಸ್ಟ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವೈ ಬ್ರೋ ವಾಟ್ ಐ ವಾಂಟ್ ಟು ಡೂ ಅಂತ ಹೇಳಿಬಿಟ್ಟು. ನೀವೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಬಂದುಬಿಟ್ಟು ನೋಡಿ, ಸೀಟ್ ಅಲಾಟ್ಮೆಂಟ್ ಆಗುವಂಥದ್ದು ನಿಮ್ಮ ಕ್ಯಾಟಗರಿಗೆ ಅಂತ ಅಲ್ಲ, ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ಗೂ ಫಸ್ಟ್ ರೌಂಡಲ್ಲಿ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಆಗಿರ್ಬೋದು. ಒಂದು ಬಂದುಬಿಟ್ಟು ಆದರೆ ನಿಮ್ಮ ಒಂದು ಕ್ಯಾಟಗರಿ ಅಂಡರಲ್ಲೇ ಆಗುತ್ತೆ. 2A ಆಗಲಿ 3A ಆಗಲಿ ಅಥವಾ ಬೇರೆ ಕ್ಯಾಟಗರಿ ಆಗಲಿ. ಇಲ್ಲ ಅಂತಂದರೆ ಜನರಲ್ ಮೆರಿಟಲ್ಲಿ ಆಗುತ್ತೆ. ಓಕೆನಾ. GM ಕ್ಯಾಟಗರಿಯಲ್ಲಿ ಆಗುತ್ತೆ. ಅದಕ್ಕೆ ನೀವೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಜೊತೆಗೆ ಏನು ಲಾಟ್ ಆಫ್ ಡಿಫ್ರೆನ್ಸ್ ಏನು ಅದಕ್ಕೂ ಇರೋದಿಲ್ಲ. ಇದು ಬಂದುಬಿಟ್ಟು KA ಕಡೆಯಿಂದ ಆದರೆ ನಿಮ್ಮ ಒಂದು ಕ್ಯಾಟಗರಿಯಲ್ಲೇ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇಲ್ಲ ಅಂತಂದರೆ GM ಅಂಡರಲ್ಲಿ ಆಗುತ್ತೆ. ಈಗ ಈ ಸ್ಟೂಡೆಂಟಿಗೆ GM ಅಂಡರಲ್ಲಿ ಆಗಿದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸರ್ ವೆನ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ ಸ್ಟಾರ್ಟ್ ಅಂಡರ್ VTU ಅಂತ ಇದೆ. ನಿಮ್ಮ ಮ್ಯಾನೇಜ್ಮೆಂಟ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಹೇಳಿಬಿಟ್ಟು ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. VTU ಕಡೆಯಿಂದ ಒಂದು ಸರ್ಕ್ಯುಲರನ್ನು ಕೊಡ್ತಾರೆ. ಬಟ್ ಆ ಒಂದು ಸರ್ಕ್ಯುಲರ್ ಕೊಟ್ಟರು ಸಹ ನಿಮ್ಮ ಒಂದು ಕಾಲೇಜಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವಾಗ ಓಪನ್ ಮಾಡ್ತಾರೆ ಏನೋ ಅಂತ ಹೇಳಿಬಿಟ್ಟು. ಒನ್ಸ್ ನಿಮ್ಮ ಕಾಲೇಜ್ನಾಗ ಕೇಳಿ, ಸರ್ ಐ ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 1 ನೌ ಇಫ್ ಐ ಸರೆಂಡರ್ ಕಾಲೇಜ್ ಟು ದ KA ಕೆನ್ ಐ ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಸರ್ ಅಂತ ಇದೆ. ಇದ್ರ ಬಗ್ಗೆ ಏನು ಅಂತ ಅಂದರೆ ಈಗ ನೋಡಿ, ಸ್ಟೂಡೆಂಟು ಈಗ ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಈಗ ಎಲ್ಲ ಫೀಸ್ ಪೇಮೆಂಟ್ ಮಾಡಿ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸನ್ನು ಕೊಟ್ಟು ಸಬ್ಮಿಟ್ ಮಾಡಿರ್ತೀರಾ. ಇವಾಗ ನೀವು KAಗೆ ಹೋಗಿ ಆಫ್ಲೈನಲ್ಲೇ ಹೋಗಿಬಿಟ್ಟು ನೀವು ಸೀಟನ್ನು ಸರೆಂಡರ್ ಮಾಡ್ತಿದ್ದೀರಲ್ವಾ. ಸರೆಂಡರ್ ಮಾಡೋ ಟೈಮಲ್ಲಿ ದಯವಿಟ್ಟು ಅಲ್ಲೇ KA ಆಫೀಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಾವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವ್ರನ್ನ ಕೇಳಿದ್ರೆ ಅಲ್ಲೇ ನಿಮಗೆ ಕ್ಲಿಯರ್ ಕಟ್ ಅಪ್ಡೇಟ್ ಆದರೆ ಸಿಗುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಡಿಯರ್ ಸರ್ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲಿ ಮಾಡ್ಬೋದಾ ಹೇಳಿ ಅಂತ ಕೇಳ್ತಿದ್ದಾರೆ. ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತ ಅಂದ್ರೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗಲ್ಲ. ಯಾಕಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಫೀಸ್ 750 rupees ಪೇ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಿಮಗೆ ಕಾಲೇಜಸನ್ನು ಆ್ಯಡ್ ಮಾಡೋವಂಥ ಅಥವಾ ಸೆಕೆಂಡ್ ರೌಂಡಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇಲ್ಲ, ಯಾರಾದರೂ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ವೋ ಅಂತ ಸ್ಟೂಡೆಂಟ್ಸ್ಗೆ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ರೌಂಡ್ ಇರುತ್ತಾ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು. ಯಾವುದೇ ಥರದ ಫರ್ದರ್ ಥರ್ಡ್ ರೌಂಡ್ಸ್ ಆದರೆ ಇರೋದಿಲ್ಲ. ನಿಮಗೆ ಬಂದುಬಿಟ್ಟು 2 ರೌಂಡ್ಸೇ ಲಾಸ್ಟ್ ಆಗಿರುತ್ತೆ. ಯಾಕಂತ ಅಂದರೆ ಈಗಾಗಲೇ ಕೊಟ್ಟಿರುವಂಥ ಇನ್ಸ್ಟ್ರಕ್ಷನ್ಸಲ್ಲಿ ಬಂದುಬಿಟ್ಟು ನಿಮಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಅಂದರೆ 100% ಆ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ಳೇಬೇಕು, ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ನೀವು ಹಂಗೇನಾದರೂ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದಾದಮೇಲೆ ನೀವು ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿಬಿಟ್ಟು KA ಕಡೆಯಿಂದನೇ ಅಪ್ಡೇಟ್ ಬಂದಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರು ಅಡ್ಮಿಷನನ್ನು ತಗೊಳ್ಳಿ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಪ್ರತಿಯೊಬ್ಬರು ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು. ಹಾಗಾಗಿ ಥರ್ಡ್ ರೌಂಡ್ ಇರೋದಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಸೀಟ್ಸ್ ತುಂಬ ಉಳಿತು ಅಂತ ಅಂದರೆ ಮಾಪಪ್ ರೌಂಡನ್ನು ನಡೆಸ್ಕೊಡ್ತಾರೆ ಯಾವಾಗ ಸೀಟ್ಸ್ ಏನಾದರೂ ಉಳಿದ್ರೆ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು BCA ಮಾಸ್ಟರ್ ಬಗ್ಗೆ ಕೇಳ್ತಿದ್ದಾರೆ. BCA ಮಾಸ್ಟರ್ಸ್ ಬಗ್ಗೆ ಅತಿ ಶೀಘ್ರದಲ್ಲೇ PGCET ವಿದ್ಯಾರ್ಥಿಗಳಿಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬ್ರೋ ನನಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋದರೆ ಈ ಥರ ಬರ್ತಿದೆ, ಯು ಆರ್ ಸ್ಟಾಪ್ಡ್ ಫ್ರಮ್ PGCET ಅಡ್ಮಿಷನ್ ಪ್ರೊಸೆಸ್ ಅಂತ. ಯಾಕೆ ಏನು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು. ರೀಸನ್ ಇಷ್ಟೇ ಸಿಂಪಲ್ಲು, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಫಸ್ಟ್ ರೌಂಡಲ್ಲಿ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದಾಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಅಂದರೆ ಕಂಪಲ್ಸರಿ ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ಇಷ್ಟ ಇದೆಯಾ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಸೀಟ್ ಹೋಲ್ಡ್ ಮಾಡ್ತೀರಾ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ, ಅಥವಾ ಸೀಟ್ ಇಷ್ಟ ಇಲ್ವಾ ಚಾಯ್ಸ್ 3ನ ಸೆಲೆಕ್ಟ್ ಮಾಡಬೇಕು, ಅಥವಾ ನೀವು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ ಚಾಯ್ಸ್ 4ನ ಸೆಲೆಕ್ಟ್ ಮಾಡಬೇಕು. ಯಾವುದೇ ಥರದ ಚಾಯ್ಸ್ ಎಂಟ್ರಿನ ಮಾಡಿಲ್ಲ. ಈಗ
ಈಗ ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ ಅಂತ ಅಂದರೆ ಸೊ ನಿಮಗೆ ಇಲ್ಲಿ ಬಂದುಬಿಟ್ಟು ಈ ಒಂದು ಯುವರ್ ಸ್ಟಾಪ್ಡ್ ಫ್ರಮ್ ಅಡ್ಮಿಷನ್ ಪ್ರೋಸೆಸ್ ಅಂತ ಬಂದಿರುತ್ತೆ ಓಕೆನಾ. ಸೊ ಇದಕ್ಕೆ 9 ರಿಪ್ಲೈಸ್ ಬಂದಿದೆ, ಸೇಮ್ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು. ಸೊ ಒನ್ಸ್ ಕನ್ಫರ್ಮ್ ಮಾಡಿ ಇಲ್ಲಿ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ಸೊ ನಾನು ಇದೇ ಒಂದು ರೀಸನ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಆಫ್ಲೈನಲ್ಲೇ ಒನ್ ಆಫ್ ದಿ ಸ್ಟೂಡೆಂಟ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅವ್ರದ್ದು ರೀಸನ್ ಇಷ್ಟ ಇತ್ತು, ಅವರು ಚಾಯ್ಸ್ ಎಂಟ್ರಿ ಮಾಡಿರಲಿಲ್ಲ, ಅದಕ್ಕಾಗಿ ಸೊ ನೀವು ಇನ್ನೊಂದ್ಸಲಿ ಕನ್ಫರ್ಮೇಷನನ್ನು ಮಾಡಿ ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸರ್ ಐ ವಾಂಟ್ ಫಸ್ಟ್ ರೌಂಡ್ ಕಾಲೇಜ್, ವಾಟ್ ಐ ಕ್ಯಾನ್ ಡೂ ನೌ ಸರ್ ಅಂತ ಹೇಳಿಬಿಟ್ಟು ಸ್ಟೂಡೆಂಟು ಕೇಳ್ತಿರುವಂಥದ್ದು. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ನೀವೇನಾದರೂ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದರೆ ನಿಮ್ಗೆ ಅದೇ ಒಂದು ಕಾಲೇಜ್ ಸಿಗಬೇಕು ಅಂತ ಅಂದರೆ ಸಿಂಪಲ್ಲು ಈಗ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುವಂಥ ಎಲ್ಲ ಕಾಲೇಜಸನ್ನು 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜೇ ಸಿಗುತ್ತೆ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ದಾದಮೇಲೆ ಏನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದರೆ ನಿಮಗೆ ಇಲ್ಲಿ ಬಂದುಬಿಟ್ಟು ನೀವು ಅದೇ ಒಂದು ಸೀಟನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಯಾಕಂತಂದರೆ ಅವಾಗ ಸೀಟ್ ಡಿಲೀಟ್ ಆಗಿರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟಿಂದ. ಆ್ಯಂಡ್ ಇವಾಗ ಆಪ್ಷನ್ ಎಂಟ್ರಿ ಲಿಸ್ಟಿಗೆ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓನ್ಲಿ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ರೆ ಅಷ್ಟೇ ಅವಕಾಶ ಇದೆ. ಅದನ್ನು ಸಹ ಹೆಂಗೆ ಅಂತ ಅಂದರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಈಗ ಬಂದಿದ್ದೀರಾ, ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜೇ ನಿಮಗೆ ಬೇಕು ಅಂತ ಅಂದರೆ ಈಗ ಈ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿರುವಂಥ ಎಲ್ಲ ಕಾಲೇಜಸ್ಗೆ 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡಿಬಿಡಿ ಓಕೆನಾ. ಸರ್ ಇವಾಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿ 68,560 ಪೇ ಮಾಡಿದ್ದೀನಿ. ಇವಾಗ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಸೀಟ್ ಸಿಕ್ಕಿದ್ರೆ ಮತ್ತೆ 68,560 ಪೇ ಮಾಡಬೇಕಂತ ಹೇಳಿಬಿಟ್ಟು, ಇಲ್ಲ ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಪೇ ಮಾಡಬೇಕು? ಸೊ ರೀಸನ್ ಇಷ್ಟೇ ಸಿಂಪಲ್ ನೋಡಿ. ಈಗ ನಿಮಗೆ ಕಾಲೇಜ್ ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಆ ಕಾಲೇಜ್ ಫೀಸು 68,560 ಇದೆ. ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಬೇರೆ ಕಾಲೇಜ್ ಸಿಕ್ಕಿದೆ, ಅದರ ಒಂದು ಫೀಸು ಸೇಮ್ ಇದೆ ಅಂತ ಅಂದರೆ ನೀವು ಯಾವುದೇ ಥರದ ಫೀಸ್ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. KE ಅವರು ಕಾಲೇಜಿಂದ ಕಾಲೇಜಿಗೆ ಅವರೇ ಆಟೋಮೆಟಿಕಾಗಿ ಟ್ರಾನ್ಸ್ಫರ್ ಮಾಡ್ಕೋತಾರೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ನೀವು ಫೀಸ್ ಬಂದುಬಿಟ್ಟು 68,560 ರೂಪೀಸ್ ಪೇ ಮಾಡಿದಿರಾ. ಬಟ್ ಯಾವಾಗ ನೀವು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, ಸೆಕೆಂಡ್ ರೌಂಡಲ್ಲಿ ಬೇರೆ ಸೀಟ್ ಸಿಗುತ್ತೆ, ಅದರ ಒಂದು ಕೋರ್ಸ್ ಫೀಸ್ ಬಂದುಬಿಟ್ಟು 38,000 ಸಮಥಿಂಗ್ ಇತ್ತು ಅಂತ ಅಂದರೆ ಉಳಿದಿರುವಂತಹ ಅಮೌಂಟು ನಿಮಗೆ ರೀಫಂಡ್ ಆಗುತ್ತೆ. ಅಕಸ್ಮಾತ್ ನೀವು ಫಸ್ಟ್ ರೌಂಡಲ್ಲಿ ಕಡಿಮೆ ಫೀಸ್ ಪೇ ಮಾಡಿರ್ತೀರಾ, ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ದು ಕೋರ್ಸ್ ಫೀಸ್ ಜಾಸ್ತಿ ಇತ್ತು ಅಂತಂದರೆ ರಿಮೈನಿಂಗ್ ಅಮೌಂಟನ್ನು ನೀವು ಪೇ ಮಾಡ್ತೀರಾ ಓಕೆನಾ. ಅಮೌಂಟ್ ಅಡ್ಜಸ್ಟ್ ಆಗುತ್ತೆ, ನೀವೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಥರ್ಡ್ ರೌಂಡ್ ಇರುತ್ತೆ ಅಂತ ಕೇಳ್ತಿದ್ದಾರೆ, ಇದ್ರ ಬಗ್ಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಫಾರ್ ದಿ ಫಸ್ಟ್ ಟೈಮು PGCET ವಿದ್ಯಾರ್ಥಿಗಳಿಗೆ ಇವ್ರು ಮಾಡಿರುವಂತಹ ಎಲ್ಲ ಕಾಮೆಂಟ್ಸ್ಗೆ ವಿಡಿಯೋ ಮುಖಾಂತರ ರಿಪ್ಲೈಯನ್ನು ಕೊಟ್ಟಿರುವಂಥದ್ದು. ಸೊ ನಿಮಗೆ ಏನು ಡೌಟ್ ಇದೆ ಏನು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗೋದಿಲ್ಲ. ಬಟ್ ಯಾವಾಗ ಈ ರೀತಿ ಕಾಮೆಂಟ್ಸನ್ನು ಮಾಡ್ತಾರೆ ಖಂಡಿತವಾಗ್ಲೂ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೆಕೆಂಡ್ ರೌಂಡು ಕಂಪ್ಲೀಟಾಗಿ ಒಂದು ಕೌನ್ಸಿಲಿಂಗ್ ನಡೀತಿದೆ. ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಮುಂದಿನ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.